ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವ್ಲಾಗ್ ಅಂದರೆ ನಾವು ನಾಗರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಏನು ಅಂತ. ಸೊ ವರ್ಷಕ್ಕೆ ಒಂದ್ಸತಿ ನಾವು ಇದನ್ನು ಆಚರಿಸ್ತೀವಿ. ಸೊ ಯಾಕಂದರೆ ಮನೇಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತು ಯಾವುದೇ ನಾಗದೋಷ ಆಗದಿರಲಿ ಅಂತ ನಾವು ಇದನ್ನು ಆಚರಿಸ್ತೀವಿ. ತುಂಬ ಕಟ್ಟುನಿಟ್ಟಾಗಿ ಆಚರಿಸ್ಬೇಕು. ಇವತ್ತು ನಾವು ಉಪವಾಸ ಕೂಡ ಇದ್ದೀವಿ. ಪೂಜೆ ಎಲ್ಲ ಆದಮೇಲೆ ನಾವು ಊಟ ಮಾಡೋದು. ಮಕ್ಕಳಿಗಷ್ಟೇ ನಾವು ಊಟ ಮಾಡ್ತಿದ್ದೀವಿ ಈಗ. ಸೊ ಎಷ್ಟೇ, ಈಗ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ. ಗಾಡೀಲಿ ಹೋಗೋವಾಗ ನೋಡಿ ಬ್ಯಾಗಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಬಟ್ಟೆ ಇಟ್ಕೊಂಡಿದ್ದೆ ಇವಳ್ದು, ಮತ್ತು ಏನಾದರೂ ಅಲ್ಲಿ ಗಲೀಜು ಮಾಡ್ಕೊಂಡೆ ಚೇಂಜ್ ಮಾಡೋಕ್ಕೆ ಬೇಕು ಅಂತ. ಬ್ಯಾಗ್ನ ಬಿಡ್ದಿರ ಅವಳೇ ಹಾಕೊಂಡು ನಿಂತ್ಕೊಂಡು ಬರ್ತಿದ್ದಾಳೆ. ಬ್ಯಾಗ್ ಯಾರಿಗೂ ಅಣ್ಣಂಗೆ ಮಾಡ, ಅಣ್ಣನ ಜೊತೆ ಐ ಲವ್ ಯು ಮಾಡ, ಅಣ್ಣನ ಕೈ ಹೇಳ್ತವನೆ ಅಣ್ಣ. ಸೊಟ್ಟಗೆ ಹಾಕೊಂಡಿದ್ದಿಲ್ಲ ಚಿರಿ ಟೋಪಿ. ದಿನ ಸ್ಕೂಲಿಗೆ ಹಾಕೊಂಡು ಹೋಗ್ಬೇಕಾ? ಇಲ್ಲ ಸ್ಪೋರ್ಟ್ಸ್ ಡೇ ಮಾತ್ರ. ಏನದು? ಆಕ್ಟೋಪಸ್ ಅವ್ರದ್ದು ಫೀಲ್ಡ್ ಇದೆ, ಕರ್ಕೊಂಡು ಹೋಗ್ತಾರಲ್ಲ ಅವಾಗಷ್ಟೇ. ಏನು ಹಿಂಗೆ ಯೋಚನೆ ಮಾಡ್ತಿದ್ಯಾ? ಟ್ರಿಪ್ಸ್ ಅವರಪ್ಪ ಫೋನ್ ಏನು ಮಾಡಿದ್ರನಮ್ಮ? ಹಾಂ ಮಾಡಿದ್ರು, ರಾತ್ರಿ ಮಾಡಿದ್ರು. ಇವಾಗಿನ ಎದ್ದಿರಲ್ಲ. ಫೈನಲಿ ನಾವು ಪೂಜೆ ಮಾಡ್ತೀವಲ್ವ, ಆ ಪ್ಲೇಸ್ಗೆ ರೀಚ್ ಆದ್ವಿ. ನಮ್ಮ ಮನೆಯಿಂದ ಒಂದು 10-15 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಸೊ ನಾವು ಬೇರೆ ಊರಿಗೆ ಹೋಗಿ ಮಾಡ್ಕೊಂಡು ಬರಬೇಕು. ಸೊ ಹಾಗಾಗಿ ನಾವು ಬಂದ್ವಿ. ಅಲ್ಲಿಗೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಬೇರೆ ಯಾರೋ ಪೂಜೆ ಮಾಡ್ಕೊಂಡು ಹೋಗಿದ್ರಂತೆ ಫಸ್ಟಿಗೆ. ಸೊ ಫಸ್ಟಿಗೆ ಬೇರೆ ಯಾರಾದರೂ ಪೂಜೆ ಮಾಡಿದರೆ ನಾವು ಅದನ್ನು ಕಂಟಿನ್ಯೂ ಮಾಡಲ್ಲ. ಸೊ ಮತ್ತೆ ಎಲ್ಲ ತೆಗ್ದು ನಾವು ಹೊಸದಾಗೇನೆ ಪೂಜೆ ಸ್ಟಾರ್ಟ್ ಮಾಡೋದು. ತುಂಬ ಕಟ್ಟುನಿಟ್ಟಲ್ಲಿ ಮಾಡ್ತಾರೆ ಇಲ್ಲಿ. ಗೊತ್ತಲ್ಲ ನಾಗರು ಪೂಜೆ ಮಾಡೋವಾಗ ಎಷ್ಟು ಶಿಸ್ತಲ್ಲಿ ಮಾಡ್ತಾರೆ ಅಂತ, ಹಾಗೇನೆ. ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಅವ್ರು ಪೂಜೆ ಮಾಡಿದ್ದನ್ನ ಮತ್ತು ನಾವೆಲ್ಲ ಹೊಸದಾಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾವು ಎಲ್ಲ ಬೇಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಬೇರೆಯವ್ರು ಪೂಜೆ ಮಾಡಿದ್ರು ನಾವು ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಮತ್ತು ನಾವು ಫಸ್ಟಿಂದ ಶುರು ಮಾಡ್ತೀವಿ. ಫಸ್ಟೆಲ್ಲ ನಾವು ನಾಗರ ಕಲ್ಲನ್ನ ನೀರಿಂದ ತೊಳ್ಕೊಂಡು ಅದಾದಮೇಲೆ ಅಭಿಷೇಕ ಮಾಡಿ ಲಾಸ್ಟಿಗೆ ನಾವು ಪೂಜೆ ಮಾಡೋದು. ಸೊ ಅಭಿಷೇಕಕ್ಕೆ ನಾವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಎಲ್ಲನೂ ಉಪಯೋಗಿಸ್ತೀವಿ. ಬಟ್ ಉಗುರು ತಾಗಿಸೋ ಹಾಗಿಲ್ಲ, ಹಾಗಾಗಿ ಬಾಳೆಹಣ್ಣಿಂದ ನಾವು ಹಾಲು ಮತ್ತು ಬಾಳೆಹಣ್ಣಿಂದ ಫಸ್ಟು ಕಲ್ಲನ್ನ ತೊಳ್ಕೊಳ್ತಿದ್ದೀವಿ. ಇದನ್ನು ಯಾರೋ ಒಬ್ಬರು ಮಾಡ್ತಾರೆ, ಎಲ್ಲರೂ ನಿಂತ್ಕೊಂಡು ನೋಡುತ್ತಾರೆ ಅಂದರೆ ಆಗೋದಿಲ್ಲ. ಪ್ರತಿಯೊಬ್ಬರು ಮಾಡಬೇಕು. ನಾವು ಎಷ್ಟು ಜನ ಹೋಗಿರ್ತೀವೋ ಅಷ್ಟು ಜನನೂ ಇದನ್ನ ಪ್ರೋಸೆಸ್ನ ಎಲ್ಲರೂ ಮಾಡಬೇಕು. ಸೊ ಮಕ್ಳ ಕೈಲಿ ನಾವು ಮಾಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಪಾಪ ಸೈಡಲ್ಲಿ ನಿಂತ್ಕೊಂಡಿದ್ರು. ಬಟ್ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಸೋಕ್ಕೆ ಟ್ರೈ ಮಾಡಿದ್ವಿ. ಯಾಕಂದರೆ ಮಾಡ್ತಿರೋದೇ ನಾವು ಮಕ್ಕಳಿಗೋಸ್ಕರ, ಅವರಿಗೆ ಯಾವುದೇ ನಾಗದೋಷ ಆಗದಿರಲಿ ಅಂತ ನಾವು ಮಾಡ್ತಿರೋದಲ್ವ. ಹಾಗಾಗಿ ಅವ್ರನ್ನ ನಾವು ಎಲ್ಲದಕ್ಕೂ ಬಲವಂತ ಮಾಡೋದಕ್ಕಾಗಲ್ಲ. ಅವ್ರಿಗೆ ಇಷ್ಟಪಟ್ಟು ನಾವು ಮಾಡ್ತೀವಿ ಅಂತ ಬಂದಾಗ ನಾವು ಪೂಜೆ ಮಾಡಿಸಿದ್ವಿ. ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಏನು ಮಾಡ್ತಾಯಿದ್ದಾರೆ ಅನ್ನೋ ನೋಡೋ ಕ್ಯೂರಿಯಾಸಿಟಿ. ಸೊ ನಿಂತ್ಕೊಂಡು ನೋಡ್ತಾಯಿದ್ರು. ಅದಾದಮೇಲೆ ಅವರು ಸೈಡಿಗೆ ಹೊಟ್ಟೋದ್ರು, ಅವ್ರ ಪಾಡಿಗೆ ಅವ್ರು ಆಟ ಆಡೋದಕ್ಕೆ. ಸೊ ನೋಡಿ ಇಲ್ಲಿ ಎಲ್ಲರೂ ಅದೇ ಪ್ರೊಸೆಸ್ನ ಫಾಲೋ ಮಾಡ್ತಾಯಿದ್ದಾರೆ. ಸೊ ಒಬ್ಬರು ಮಾಡಿ ಇನ್ನೊಬ್ಬರು ನೋಡ್ತಾರೆ ಅಂದರೆ ಇದು ಹಂಗಲ್ಲ ದೇವರು, ಇದು ಎಲ್ಲರೂ ಮಾಡಬೇಕು, ಎಲ್ಲರೂ ಪೂಜೆ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರೂ ಇದೇ ಪ್ರೊಸೆಸ್ನ ಮಾಡ್ತಾಯಿದ್ವಿ. ಇದನ್ನೆಲ್ಲ ಮಾಡೋವಾಗ ನಾವು ಆ್ಯಕ್ಚುಲಿ ನಮ್ಮ ಭಾವನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಅವ್ರಿಗೆ ಈ ಥರ ಪೂಜೆ ಅನ್ನೋದೆಲ್ಲ ತುಂಬ ಆಸಕ್ತಿ ಇದೆ. ನಮ್ಮ ಮದುಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಪೂಜೆಯಲ್ಲೆಲ್ಲ. ಬಟ್ ನಮ್ಮ ಭಾವಂಗೆ ಈ ಥರ ಪೂಜೆಲೆಲ್ಲ ತುಂಬ ಇಂಟ್ರೆಸ್ಟು. ಹಾಗಾಗಿ ನಾವು ನಮ್ಮ ಭಾವನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ನಾನು ಅಂದ್ಕೊತಿದ್ದೆ ನಮ್ಮ ಭಾವ ಇದ್ದಿದ್ರೆ ಅವರು ಎಷ್ಟು ಚೆಂದ ಪೂಜೆ ಮಾಡ್ತಾಯಿದ್ರು ಅಂತ. ಸೊ ಗೊತ್ತಿಲ್ಲ ಅವ್ರಿಗೆ ಯಾಕೆ ಅಷ್ಟು ಇಂಟ್ರೆಸ್ಟು ಪೂಜೆಯಲ್ಲಿ. ಮತ್ತು ನಾವು ಏನೇ ಒಂದು ಹಬ್ಬ ಮಾಡಿದಾಗಲೂ ಅಷ್ಟೇ, ಸ್ವೀಟ್ ಮಾಡಿದವಾಗ ಇವಾಗಲೂ ನೆನೆಸ್ಕೊಳ್ತೀವಿ. ಅವರು ತುಂಬ ಸ್ವೀಟ್ಸ್ ಅವರಿಗೆ ತುಂಬ ಇಷ್ಟ. ನಂಗೆ ಗೊತ್ತು ಈ ವಿಡಿಯೋನ ನಮ್ಮ ಭಾವ ಕೂಡ ನೋಡ್ತಾ ಇದ್ದಾರೆ ಅಂತ. ಭಾವ, ನಾವು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಈ ಪೂಜೆಯಲ್ಲಿ, ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ವರ್ಕ್ ಪ್ರಕಾರ ನೀವು ಹೋಗಲೇಬೇಕಾಗಿತ್ತು. ಇಟ್ಸ್ ಓಕೆ. ನೋಡಿ, ನಿಮ್ಮ ಒಂದು ಆ್ಯಬ್ಸೆನ್ಸಲ್ಲಿ ನಿಮ್ಮ ಮಗ ಮಾಡ್ತಾಯಿದ್ದಾನೆ. ಅವನು ಎಷ್ಟು ಚೆನ್ನಾಗಿ ಮಾಡ್ದ ಅಂದರೆ, ಮತ್ತು ಆ ಪಂಚೆನ ಭಾವ ಇಡೀ ದಿನ ಹಾಕ್ಕೊಂಡಿದ್ದ ಅವನು. ಲಿಟ್ರಲಿ ನಾವು ಮನೆಗೆ ಬಂದು ಮತ್ತೆ ಅವ್ರು ರಿಟರ್ನ್ ಬೆಂಗಳೂರಿಗೆ ಹೋಗೋವರೆಗೂ ಆ ಪಂಚೆ ಹಾಕ್ಕೊಂಡಿದ್ದ. ಮಾಮಿ ಮಾಡೋಣ ಹೋಗಿ ನಮ್ಮ ಹತ್ರ ಕಡ್ಡಿಸ್ಕೊ ಕಾಯಿ ಕೊಡ್ರು ಇಲ್ಲಿ ದೊಡ್ಡದೆ ಜಾಸ್ತಿ ಎಲ್ಲಿ ಬಾಯಲ್ಲಿ
ಇರು ಅದೆಲ್ಲ ಆಗ್ಬಿಡಲಿ ನಮ್ಮ ಮೂರು ಜನ ಎಲ್ಲ ತಗೊಂಬಂದು ಎಲ್ಲ ಕಡೆ ಅಲ್ಲಿ ಮುಂದೆ ಕಡು ಬಾ ಈ ಕಡೆ ಬಾ ನೋಡಿ ಚುಚ್ಬಿಡ್ಲಾ ಐದವಲ್ಲ ಒಂದು ಬಾಳೆಹಣ್ಣು ಚುಚ್ಚಿರಮ್ಮ ಎಲ್ಲ ನಡಿ ಎಲ್ಲ ಊದ್ಗಿಡ ಹಚ್ಚೋ ಎಲ್ಲ ಹಚ್ಬಿಟ್ಟಾಯ್ತು ಬಾ ಇನ್ನ ಈ ಕಡೆ ಎಲ್ಲರೂ ಮಾಡ್ಬೇಕು ಪಪ್ಪಾನು ಮಾಡ್ಬೇಕು ನಾನು ನೀನು ಎಲ್ಲರೂ ಮಾಡ್ಬೇಕು ಅಲ್ಲಿಗೆ ಬಾ ಕಾಯಿ ಇರೋವೆಲ್ಲ ತೆಗ್ದಿಡ್ರಿ ಕಾಯಿ ಬಾಳೆಹಣ್ಣು ಎಲ್ಲ ಕವರ್ ಪೂರ ಖಾಲಿ ಆಗಿ ಮಾಡು ಆಯ್ತಾ ಪೂಜೆ ಆಯ್ತಾ ತೆಗ್ದಿಟ್ಟೇನಪ್ಪ ಕೊಡು ಆಯ್ತಾ ಆ ಕಡೆ ಮೂಲ ಗಿಡ ಕೊಡೋಣ ಆ ಕಡೆ ಕೂಡ ಬಿಡು ಹ್ಯಾಪಿ ಹೋಲಿ ನಡಿ ಹ್ಯಾಪಿ ಹೋಲಿ ಮದು ಯಾರಿಗಾದ್ರೂ ಇಟ್ಟಳು ಎರಡೇ ಕೊಟ್ಬಿಟ್ಟು ಎಲ್ಲ ಇಸ್ಕೊಂಬದು ಬಿಡು ಮಾಡು ಎಷ್ಟು ಮಾಡ್ತೀಯ ಮಾಡು ರಾಜ್ಯ ತಂಬೈದು ಇನ್ನೊಂದು ಇಲ್ಲಿ ಚೆಲ್ಬಿಟ್ಟು ಹೇಳು ಒಂದು ಕರ್ಪೂರ ಸ್ವಲ್ಪ ಸ್ವಲ್ಪ ಹಾಕಂದ್ರೆ ಅದು ಅವಳೇ ಚೆಲ್ಲಿರೋದು 5 ಮಿನಿಟ್ಸ್ ಇಲ್ಲ ಅಷ್ಟೇ ಇದು 5 ಮಿನಿಟ್ಸ್ ಇದೆ ಕೊಡು ಕಾಯಿಗಳು ಎಲ್ಲ ಇಟ್ಟು ಕಾಯಿಗಳು ಆ ಕಾಯಿ ಹೊಳಿಕೆ ಕಾಯಿ ಹೊಡೆದ್ಬಿಟ್ಟು ಅದ್ರೊಳಗೆ ಹಚ್ಚುತ್ತೆ ಅದು ಹೊಡಿ ಮತ್ತೆ ಅವೇಡ್ಕೊ ಒಂಚೂರು ಅರ್ಶಿನ ಕುಂಕುಮ ಅದ್ರೊಳಗೆ ತೆಗೆದು ಇಡ್ರಿ ಕೆಳಗಡೆ ಬಿದ್ದೈತೆ ನೋಡಿ ಕೈ ಇಡ್ರಿ ಅಲ್ಲಿ ಇಡು ಹೋಗು ಮಚ್ಚ ತಗೊಂಡು ಎಲ್ಲ ಕಾಯಿ ಹೊಡಿದ್ರು ಲಂಚ್ ಆಮೇಲೆ ಇಲ್ಲ ಲಂಚ್ ಟೈಮ್ ಆಗಿಲ್ಲ ಯಾಕೋ ಟಿಫಿನ್ ಆಯ್ತು ಈಗ ಲಂಚ್ ಅಲ್ಲ ಹೊಡೆಯಲ್ಲ ಕೊಂಡ ಅದೇ ಇದು ದೇವ್ರಿಗೆ ನಿಲ್ಸ್ಬಿಟ್ಟು ಹೊಡಿ ಸೈಡ್ ಬಿಡಿ ಈ ಒಂದು ಡಬ್ರಿನೋ ಏನೋ ಇಲ್ವೇನಪ್ಪ ಯಾವುದೇ ದೊಡ್ಡದಾಗೈತಿ ಇಡ್ಯಾ ತಾಂಬರಮ್ಮೆ ಕೊಡು ಒಂದು ಚೊಂಬಿಗೆ ಹಾಕೊಳ್ಳೋ ಗುಂಡ ಚೊಂಬಿಗೆ ಹಾಕೋ ಅಲ್ಲಿ ಹಾಕು ಚೊಂಬಿ ಓಪನ್ ಮಾಡ ಹಂಗೆ ಗಟ್ಟಿಗೆ ಅಪ್ಪು ಟೂ ಇಟ್ಕೊಂಡ ಹೋಗು ಹೋಗು ದೂರ ದೂರ ಹಾಕುತ್ತೆ ಈಗ ಮತ್ತೆ ಕಿತ್ತು ಹಾಕುತ್ತೆ ದೂರ ಹೋಗು ದೂರ ಹೋಗು ಎಲ್ಲರಿಗೂ ಹಾಕೋಣ ಹೋಗೋಣ 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 ಒಂದು ಚಿಪ್ ಕಡೆ ಒಂದು ಇದೆಯಲ್ಲಿ ಕರ್ಪೂರ ಕೊಡ್ರಮ್ಮ ಆಯ್ತಾ ಎಲ್ಲ ಹೊಡೆದಾಕ್ಬಿಡು ಎಲ್ಲ ಹೊಡಿಯ ಎಲ್ಲ ಹೊಡೆದ್ಬಿಟ್ಟು ಇಲ್ತ ಈಗ ತುಳಿಬಾರ್ದು ಇಲ್ಲಿ ಹೊಡಿ ಮೂಲಿಗೆ ಹಂಗೆ ಒಂದು ಕಾಯಿ ನೀವು ಉಡ್ಸು ಹಿಂಗೆ ಎಲ್ಲ ದೇವ್ರಿಗೂ ಪೂಜೆ ಎಲ್ಲ ಮುಗಿದ ಮೇಲೆ ನೋಡಿ ಹೀಗೆ ಕಾಣಿಸ್ತಿತ್ತು. ನಾವು ತಂದಿರೋದು ನೀನು ವಾಪಸ್ ತಗೊಂಡು ಹೋಗೋ ಹಾಗಿಲ್ಲ. ಸೊ ಹಾಗಾಗಿ ತಂದಿರೋದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡಿ ಅದಾದಮೇಲೆ ಪ್ರಸಾದ ಅಲ್ಲಿ ಮನೆ ಒಂದಿತ್ತು. ಸೊ ಅಲ್ಲಿ ತಿನ್ನೋಣ ಅಂತ ಹೇಳಿ ನಾವು ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು ನೋಡಿ. ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಹೆಂಗಾಗಿದ್ದೀವಿ ಅಂತ. ತುಂಬ ಬಿಸಿಲು, ಗೊತ್ತಿಲ್ಲ, ಅದು ನಾವು ಬೆಂಗಳೂರಲ್ಲಿ ಇದ್ದು ಆ ಬಿಸಿಲಿಗೆ ನಮಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ನಾವು ಇದು ಮನೇಲೇ ಇರೋದ್ರಿಂದ ನಮಗೆ ಆ ಬಿಸಿಲು ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ಅಲ್ಲಿ ನೋಡಿ ಬಂದು ಪ್ರಸಾದ ತಿಂತಾಯಿದ್ವು. ಅಲ್ಲಿ ನನ್ನ ಮಗಳು ನೋಡಿ ಅದು ಟೋಪಿ ನನ್ನ ಅಣ್ಣಂದು ಅಂತ ಹೇಳಿ ಅವನ ಹತ್ರ ಕಿತ್ಕೊಂಬಂದು ಅವ್ರ ಅಣ್ಣಂಗೆ ಹಾಕ್ತಾ ಇದ್ದಾಳೆ. ಅವ್ರ ಅಣ್ಣ ಪಾಪ ಒಂದೇ ಲೋಕದಲ್ಲಿದ್ದಾನೆ. ಅದಾದಮೇಲೆ ನಾವು ಪ್ರಸಾದ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಉಳಿದಿತ್ತು, ಅದನ್ನು ನಾವು ಬಿಸಾಡೋ ಹಾಗಿಲ್ಲ. ಸೊ ಹಾಗಾಗಿ ಅಲ್ಲೇ ಹಸು ಕಟ್ಟಿದ್ರು, ಅದಕ್ಕೆ ಹಾಕೋಣ, ಸುಮ್ಮನೆ ಆಚೆ ಈಚೆ ಹಾಕಬಾರ್ದು ಪ್ರಸಾದನ ಅಂತ ಹೇಳಿ ನಾನು ಅಲ್ಲೇ ಒಂದು ಬಾಳೆ ಎಲೆ ಹಾಕಿ ಇದನ್ನೆಲ್ಲ ಹಸುಗೆ ಹಾಕಿದೆ. ಮತ್ತು ಅದನ್ನೆಲ್ಲ ನಾವು ಬಿಸಾಕಾಗೂ ಇಲ್ಲ. ಸೊ ಹಾಗಾಗಿ ನಾವು ಹಸು ಕೊಟ್ವಿ. ಅದೆಲ್ಲ ಆದಮೇಲೆ ಪಾತ್ರೆನೂ ಅಲ್ಲೇ ತಂದ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನೋಡಿ ಹೋಗ್ತಾ ಪಾಪ ಬಿಸಿಲಿಗೆ ಅವಳು ತುಂಬ ಟಯರ್ಡ್ ಆಗಿಬಿಟ್ಟಿದ್ಲು. ಅವಳಿಗೆ ಫುಲ್ ನಿದ್ದೆ ಬರ್ತಿತ್ತು. ನಾವು ಯಾವತ್ತೂ ಅಷ್ಟೊಂದು ಬಿಸಿಲಲ್ಲೆಲ್ಲ ಆಚೆ ಬಿಟ್ಟೇ ಇಲ್ವಲ್ಲ, ಹಾಗಾಗಿ ಪಾಪ ಅದನ್ನೊಳಗೆ
ಲೈಕ್ ತೊಗೊಳಕ್ಕಾಗಿಲ್ಲ ಅನಿಸುತ್ತೆ. ತುಂಬ ಟಯರ್ಡ್ ಆಗಿಬಿಟ್ಟಿದ್ಲು. ಗಾಡಿ ಹತ್ತುತ್ತಿದ್ದಂಗೆ ಫುಲ್ಲು ನಿದ್ದೆ. ನಾವು ಮಲ್ಕೋತೀನಿ ಮಮ್ಮ ಮಲ್ಕೋತೀನಿ ಅಂತ ಅಂತಿದ್ಲು. ಸೊ ಅಲ್ಲಿಂದ ನಾವು ನಮ್ಮ ಮಾವ ಮನೆಗೆ ಹೋದ್ವಿ. ನೋಡಿ, ಮಾವ ಮನೆಗೆ ಹೋಗಿ ಗಾಡಿ ಇಳ್ದಿದ ತಕ್ಷಣ ಇಬ್ಬರು ಎದ್ಬಿಟ್ರು. ನಿದ್ದೆ ಅಲ್ಲೇ ಹುಟ್ಟೋಯ್ತವ್ರು ಇಬ್ಬರಿಗೆ. ಅದಾದಮೇಲೆ ಟ್ಯಾಕ್ಟರ್ ಇತ್ತು. ಟ್ಯಾಕ್ಟರ್ ಮೇಲೆ ಇಬ್ಬರು ಜಗಳ ಮಾಡ್ತಾಯಿದ್ದಾರೆ, ನಾನು ಕೂತ್ಕೋಬೇಕು ಅಂತ. ನಮ್ಮ ಭಾವನ ಮಗನಿಗೆ ಫುಲ್ ಇಂಟ್ರೆಸ್ಟು. ನನ್ನ ಮಗಳು ಅವ್ನು ಕೂತಿದ್ದಾನಲ್ಲ ಅಂತ ಹೇಳಿ ನಾನು ಹೋಗ್ತೀನಿ, ನಾನು ಕೂತ್ಕೋಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾಯಿದ್ಲು. ಅವನು ಜಾಗ ಬಿಡ್ತಾಯಿಲ್ಲ, ಇವಳು ಬಿಡ್ತಾಯಿಲ್ಲ. ನಾನು ಕೂತ್ಕೋಬೇಕು ಅಂತ ಇವಳು ಅಳ್ತಿದ್ದಾಳೆ, ಅವನು ಇಲ್ಲ ನಾನು ಜಾಗ ಬಿಡಲ್ಲ ಅಂತ. ನೋಡಿ ಅವನು ಎಷ್ಟು ನೀಟಾಗಿ ಗಾಡಿ ಓಡಿಸ್ತಿದ್ದಾನೆ. ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ ಗಾಡಿ ಓಡ್ಸೋಕೆ. ಅವನು ಅದನ್ನು ಬಿಟ್ಟು ಇಲ್ಲದೇ ಇಲ್ಲ, ಅದರಲ್ಲೇ ಆಟಾಡ್ತಿದ್ದ ಆಲ್ಮೋಸ್ಟು. ಅದಾದಮೇಲೆ ನಾವು ತೋಟದ ಕಡೆ ಹೋದ್ವಿ. ನಾವು ಮನೆಗೆ ಹೋಗಿ ಅಲ್ಲೆಲ್ಲ ಅಡುಗೆ ಮಾಡಿದ್ರು. ಊಟ ಮುಗಿಸ್ಕೊಂಡು ಅದಾದಮೇಲೆ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ನಾನು ಮದುವೆ ಆಗಿ ಆಲ್ಮೋಸ್ಟ್ 4 ವರ್ಷ ಆಗ್ತಿದೆ. ಇದೇ ಫಸ್ಟ್ ಟೈಮ್ ನಾವು ತೋಟಕ್ಕೆ ಹೋಗ್ತಾ ಇರೋದು. ನಾನು ಹೋಗೇ ಇಲ್ಲ, ನೋಡೂ ಇರಲಿಲ್ಲ. ಸೊ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸ್ವಲ್ಪ ದೂರನೇ, ಜಾಸ್ತಿ ಇರಲಿಲ್ಲ ಅಂತ. ಬಟ್ ಹೋಗ್ತಾ ಗೊತ್ತಾಯಿತು ಎಷ್ಟು ದೂರ ಇದೆ ಅಂತ. ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ನೋಡಿ ಹೊರಟ್ಬಿಟ್ಟೆ ನಾನು. ಹೋಗೋವಾಗ ಚೆನ್ನಾಗಿತ್ತು, ಆಚೆ ಈಚೆ ನೋಡೋಕ್ಕೆ ಎಲ್ಲ ಗ್ರೀನರಿ, ಈ ಕಡೆ ನೀರು ಹೂವು ಎಲ್ಲ ಹಾಕಿದ್ರು. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಊರ ಕಡೆ ಹೋದರೆ ಎಷ್ಟು ಒಂಥರ ಖುಷಿ ಅನಿಸುತ್ತೆ ಅಂತ. ನಮಗೆ ಆ ಗಿಜಿ ಬಿಜಿ ಸೌಂಡು, ಹಾರ್ನ್ ಸೌಂಡು, ಆ ಟ್ರಾಫಿಕ್ ಅದನ್ನೆಲ್ಲ ನೋಡಿ ಸಾಕಾಗಿರೋರಿಗೆ ಇಲ್ಲಿ ಊರ ಕಡೆ ಹೋದಾಗ ಸ್ವರ್ಗ ಅನಿಸುತ್ತೆ. ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ, ಏನಕ್ಕೆ ಅಲ್ಲಿ ತೋಟದಲ್ಲಿ ನಿಂತಿದ್ದೀರಾ ಅಂತ ಕೇಳೋರು ಇರಲ್ಲ. ಅಷ್ಟು ಚೆಂದ ಇರುತ್ತೆ. ಊರ ಕಡೆ ಹೋಗೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಅದಾದಮೇಲೆ ನೋಡಿ ತುಂಬ ಬಿಸಿಲಾಯ್ತಲ್ಲ, ಹಾಗಾಗಿ ನಾನು ನನ್ನ ಹತ್ರ ಇದ್ದಿದ್ದು ದುಪ್ಪಟನೇ ತಲೆ ಮೇಲೆ ಹಾಕ್ಕೊಂಡು ಹೊರಟೆ. ನಡ್ಕೊಂಡು ಹೋಗ್ತಾ ಇದ್ರಿಂದ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ನಾನೇನೋ ಹತ್ರ ಇದೆ ಅಂದ್ಕೊಂಡೆ. ಬಟ್ ಹೋಗ್ತಾ ಗೊತ್ತಾಯಿತು ತುಂಬ ದೂರ ಇದೆ ಅಂತ. ನನ್ನ ಮಗಳೇನೋ ನಮ್ಮ ಮಾವ ಬಂದರು, ಅವರು ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ಬಿಟ್ರು. ಇಲ್ಲ ಅಂದಿದ್ರೆ ಅವಳನ್ನೂ ಎತ್ಕೊಂಡು ಹೋಗ್ಬೇಕಿತ್ತು. ಎತ್ಕೊಂಡು ಹೋಗಂಗಿದ್ದಿದ್ರೆ ನಾನು ವಾಪಸ್ ಮನೆಗೆ ಹೋಗ್ಬಿಡ್ತಿದ್ನೇನೋ, ಅಷ್ಟು ಬಿಸಿಲಿತ್ತು. ಬಟ್ ಅವರು ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಅವಳ ಬೈಕಲ್ಲಿ ಹೋದ್ಲು. ಅದಾದಮೇಲೆ ನಾವು ನಡ್ಕೊಂಡೇ ಹೋದ್ವಿ. ನೋಡಿ, ನಾನು ಇಲ್ಲಿ ನನ್ನ ಹಸ್ಬೆಂಡು ಅವರು ಸ್ಲಿಪ್ಪರ್ ಹಾಕ್ಕೊಂಬರ್ಲಿಲ್ಲ, ಪೂಜೆಗೆ ಅಲ್ವಾ ಬಂದಿದ್ದು. ಸೊ ಹಂಗಾಗಿ ಸ್ಲಿಪ್ಪರ್ ಹಾಕ್ಕೊಂಬಂದಿರಲಿಲ್ಲ. ಅಲ್ಲಿ ಅವ್ರ ತಮ್ಮಂದು ಹಾಕ್ಕೊಂಡಿದ್ರು, ಎಷ್ಟು ದೊಡ್ಡದಿತ್ತು. ಆ ಮೀಮ್ಸ್ ಬರುತ್ತಲ್ಲ, ಈ ಬ್ರದರ್ ಸ್ಲಿಪ್ಪರ್ ಹಾಕ್ಕೊಂಡ್ರೆ ಹೆಂಗೆ ಫೀಲ್ ಆಗುತ್ತೆ ಅಂತ ಒಂದು ಮೀಮ್ಸ್ ಬರುತ್ತಲ್ಲ, ಅದು ನನಗೆ ನೆನಪಾಗ್ತಿತ್ತು. ಅಷ್ಟು ದೊಡ್ಡದಿತ್ತು ಅದು. ಅದಾದಮೇಲೆ ಮುಂದೆ ಹೋಗ್ತಾ ನನಗೆ ಈ ಕಡೆ ಯಾರೋ ಹೂವು ಹಾಕಿದ್ರು, ಇನ್ನೊಂದು ಕಡೆ ತೊಟ್ಟಿ ಕಟ್ಟಿಸಿದ್ರು. ಅದನ್ನು ನೋಡೋಕ್ಕೆ ಒಂದು ಚೆಂದ. ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಊರಲ್ಲಿ ಇರೋರದೇ ಒಂಥರ ಪುಣ್ಯ ಜೀವನ ಅನ್ಸುತ್ತೆ. ಸ್ಟ್ರಕ್ಚರ್ ಇರೋದು ಸ್ಟೋನ್ ಸ್ಟ್ರಕ್ಚರ್. ಈಗ ಕೆರೆ ಏನಾದ್ರು ತುಂಬಿಟ್ರೆ ನಾರಾಯಣಪ್ಪರು ಇದ್ರೊಳಗೆ ಬೋರಲ್ಲಿ ಸುಮ್ಮನೆ ಉಪ್ಪು ಬರ್ತಾವೆ ನೀರು ಹಾಕಿ. ಅಲ್ಲ, ಇಲ್ಲಿ ನಮ್ದಿದೆಯಲ್ಲ ಬೋರು, ಬೋರ್ ಪಕ್ಕದಲ್ಲಿ ನಿಂತ್ಕೊಂಡು ನೀರಲ್ಲಿ ಅದ್ರಲ್ಲಿ ತುಂಬಿರುತ್ತಾ, ಅದು ಒಂಚೂರು ಜಾಸ್ತಿ ಆಗಿದೆ. The person is so interested in borewell. ಎಷ್ಟು ಬೋರ್ ಹಾಕ್ಸಿದ್ರು ಇವ್ರಿಗೆ ಬೇಜಾರಾಗಲ್ಲ. ಅವರು ತೋಟ ಕಟ್ಟಾದ್ಮೇಲೆ ನೀರು ತುಂಬ ಇಂಪಾರ್ಟೆಂಟ್ ಅಂತ. ಬಟ್ ಎಲ್ಲೋದ್ರೂ ಇವ್ರದ್ದಿದೆ ಮಾತು. ಯಾರು ಅಯ್ಯೋ, ಯಾರು ಎಷ್ಟು ಬೋರ್ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇವ್ರಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಅದು ಎಷ್ಟು ಅಡಿಗೆ ನೀರು ಸಿಕ್ತು, ಅದೆಲ್ಲ ತುಂಬ ಇಂಟ್ರೆಸ್ಟಾಗಿ ಕೇಳಿಸ್ಕೊಳ್ತಾರೆ. ತೋಟದ ಹತ್ರಕ್ಕೆ ರೀಚ್ ಆಗಿದ ತಕ್ಷಣ ನೋಡಿ ಇಲ್ಲೆಲ್ಲ ಕುರಿಗಳನ್ನ ಸಾಕ್ತಾಯಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ನೋಡೋಕ್ಕೆ ಇಲ್ಲಿ ನೋಡಿ ನಮ್ಮ ಭಾವನ ಮಗ, ನನ್ನ ಮಗಳು ಎಲ್ಲ ಮೇಲೆ ಬಂದರು. ನನ್ನ ಮಗಳು ಹೆದ್ರುಕೊಂಬಿಟ್ಟು ಅಲ್ಲೇ ನಿಂತಿದ್ದಾಳೆ, ಬರಲ್ಲ ಅಂತ. ಇವನು ಮಾತ್ರ ಈ ಕಡೆ ಬಂದ. ಅದಾದಮೇಲೆ ಇಲ್ಲ ವಾಪಸ್ ಹೋಗ್ತೀವಿ ಅಂತ ಹೇಳಿ ಇಳಿಸಿ ಅಂತಿದ್ರು. ಸೊ ಇಳಿಸ್ಬಿಟ್ಟು ಅದಾದಮೇಲೆ ನಾವು ಎಳ್ನೀರು ಕುಡಿಯೋಕ್ಕೆ ಅಂತ ಹೋದ್ವಿ. ಇಲ್ಲಿ ನನಗೆ ಈ ಎಳ್ನೀರನ್ನ ಕುಡಿತಾ ಇದ್ರೆ ಇಷ್ಟು ಖುಷಿ ಆಗ್ತಿತ್ತು. ಬಟ್ ಒಂದು ಥಾಟ್ ಕೂಡ ತಲೆಯಲ್ಲಿ ಓಡ್ತಿತ್ತು. ನಾವು ಬೆಂಗಳೂರಲ್ಲಿ 60 ರೂಪಾಯಿ 70 ರೂಪಾಯಿ ಕೊಟ್ಟರು ಇಷ್ಟು ಚೆನ್ನಾಗಿರೋ ಎಳ್ನೀರನ್ನ ನಾವು ಕುಡಿಯೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಇದು ನಿಮ್ಮ ಪಪ್ಪಂಗೆ ಕಳ್ಸೋಣ, ಚಿನ್ನಿ ನಿಮ್ಮ ಪಪ್ಪಂಗೆ ಕಳ್ಸೋಣ ಇದು. ಅಯ್ಯೋಯ್ಯೋ, ಅಲ್ಲಿ ಜಾಗ ಚೆನ್ನಾಗಿಲ್ಲ ಅಕ್ಕ.
ಅಲ್ಲ ಅಲ್ಲ ಇದಿದೆ ಬಾಬಾ ಈಗ ಪುಟಾಣಿ ಬಾಬಾ ಅಂತ ಕೂರ್ಚಿ ಇವಾಗ ಬೇಡ ಅಕ್ಕ ಹಿಡ್ಕೊಳಕ್ ಬರಲ್ಲ ಅವಳಿಗೆ. ಅಯ್ಯೋ ಅನ್ವಿ ಹೇಳಿತವನ ಹಿಡ್ಕ ಗಟ್ಟಿಗೆ ಹಿಡ್ಕ. ಸಾಕು ಬಿಡು ಅನ್ವಿ, ಸಾಕು ಬಿಡು. ಎಕ್ಸ್ಚೇಂಜ್ ಆಫರ್ ನಾವು ಅಳಿಕೋರ್ ಅಕ್ಕನೂ ಅಲ್ಲಿ ನಮ್ಮಿಂದಲೇ ಓಡ್ಬರ್ತಾವ್ನಿ. ಹೋಯ್ತು ಪಂಚೆ ಒಗ್ಯಕ್ಕಾಗಲ್ಲ ಮತ್ತೆ ಬರ್ಬಾರ್ದು ಪಂಚೆ. ಗಲೀಜಲ್ಲ ಕಣೋ, ಅದು ಇರೋದೇ ಕಲರು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ನೀವು ಲಾಸ್ಟ್ ಏನು ನೋಡಿದ್ರಿ ಅದು ಆ್ಯಕ್ಚುಲಿ ಜೋಕ್ ನೀರು. ಅದು ನೋಡಿ ಸಮ್ಮರಲ್ಲಿ ಕೂಡ ಅದು ಜೋಕ್ ನೀರು ಬರ್ತಾನೆ ಇರುತ್ತಂತೆ, ಹಾಗಾಗಿ ಅದು ಅಷ್ಟು ಫಿಲ್ ಆಗಿದೆ. ಇಲ್ಲಿ ನೋಡಿ ಹೆಂಗಸರೆಲ್ಲ ಸೇರಿಕೊಂಡು ಗಿಡ ಕಾಣಿಸಿದ ತಕ್ಷಣ ಅದು ಚಪ್ರದ ಅವರೆಕಾಯಿ ಅಂತಾರೆ, ಅದನ್ನೆಲ್ಲ ಕೀಳಕ್ಕೆ ಸ್ಟಾರ್ಟ್ ನೀರು ಸಖತ್ ಬಿಡುತ್ತೆ ಕಾಯಿದು. ನೀರು ಬಿಡ್ರಿ ಇನ್ನು ಸಖತ್ ಬಿಡುತ್ತೆ ಕಾಯಿ. ಕಾವ್ಯಕ್ಕೆ ಏನು ಫಾಸ್ಟಾಗಿ ಬಿಡಿಸ್ಕೊಂತ ಹಂಗೆ ಕಿತ್ಕೊಬೋದಲ್ಲ, ಬರ್ತಿದೆ. ಎಸ್ ಸ್ಟಾರ್ಟ್. ಫೋಕಸ್. ಗುಡ್ ಬಾಯ್. ನಿಮ್ಮ ಪಪ್ಪಗೆ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕಿ ಮಾತ್ರ ತೆಗಿಯೋದವನು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಈ ಥರ ನಂದು ಇಡೀ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋ ವಿಡಿಯೋ ನಾನು ಮಾಡ್ತೀನಿ ಅಂತ ಏನು ಅಂದ್ಕೊಂಡಿರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ತೋಟಕ್ಕೆ ಬಂದ್ವಿ, ಎಳ್ನೀರು ಕುಡಿದ್ವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಹಾಗಾಗಿ ಇದು ಮೇ ಬಿ ಸ್ವಲ್ಪ ಲಾಂಗ್ ವಿಡಿಯೋ ಆಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬೇಗ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಕ್ಕಾಪಟ್ಟೆ ಬಿಸಿಲು ಗುರು, ಇದರಿಂದ ಇನ್ನೊಂದು 2 ದಿನ ಬೇಕು ಸುಧಾರಿಸ್ಕೊಳ್ಳೋಕ್ಕೆ. ಬಾಯ್.